ಮನೆಗಳಿದೆ 20 ಲಕ್ಷಕ್ಕೆ ರೆಡಿ ಇದೆ. ಇಲ್ಲಿ ಕಾಣಿಸ್ತಾ ಇದೆ 20 ಲಕ್ಷಕ್ಕೆ ಮನೆ ಕೊಡ್ತೀವಿ. ಸಾಲ ಸಿಗುತ್ತೆ, ಬಂದು ತಗೋಬಹುದು. ನಿಮಗೆ ಮದ್ದೂರಲ್ಲಿ 20 ಲಕ್ಷಕ್ಕೆ ಈ ಸೊತ್ತಿರುವಂತದ್ದು ಎಲ್ಲೂ ಮನೆ ಸಿಗಲ್ಲ. ನಿಮಗೆ ಸುತ್ತಮುತ್ತ 3,000 ರೂಪಾಯಿ ಕಡಿಮೆ ಜಾಗ ಇಲ್ಲ ಈ ಸೊತ್ತಿರುವಂತದ್ದು ಮದ್ದೂರಲ್ಲಿ. ಇದೆಲ್ಲ ಸರ್ ಕಂಪ್ಲೀಟ್ ಈ ಸೊತ್ತು. ನಿಮ್ಗೆ ಈ ಮನೆ ಹೇಗ್ ಬರುತ್ತೆ ಅಂದ್ರೆ ನೋಡಿ, ಇಲ್ಲಿ ಕಲ್ ಕ್ಲಾಡಿಂಗ್ ಬರುತ್ತೆ. ಒಂದ್ ಸೈಡ್ ಇಟ್ಟಿಗೆ ಕಟ್ಟಿದೀವಿ, ಇಲ್ಲಿ 4 ಇಂಚ್ ಇಟ್ಟಿಗೆ ಕಟ್ಟಿದೀವಿ, ಇನ್ನು 4 ಇಂಚು ಕಲ್ ಬರುತ್ತೆ. ಡಬಲ್ ಬೆಡ್ರೂಮ್ ತುಂಬಾ ದೊಡ್ಡದಾಗಿ ಬರುತ್ತೆ. 45 lakhs ಅವ್ರು ಬಂದು ಈಗ ವ್ಯಾಪಾರ ಮಾಡಿದ್ರೆ ಕಡಿಮೆ ಕೊಡ್ತೀವಿ. ಇವಾಗಿನವರೆಗೆ ಎಷ್ಟು ಮನೆ ಆಗಿದೆ ಸರ್? ಇವಾಗ 100 ಮನೆ ಮೇಲೆ ಕೊಟ್ಟಿದ್ದೀವಿ ನಾವು. ನಮ್ಮ ಸಂಸ್ಥೆ ನಂಬಿರುವಂತದ್ದು ಮೂಲವಾಗಿ ಪ್ರತಿಯೊಬ್ಬರು ಹೇಳ್ಬೇಕು, ನನಗೂ ಸ್ವಂತ ಮನೆ ಇದೆ ಅಂತ. ಅದು ನಾವು ದೃಢವಾಗಿ ನಂಬಿದೀವಿ. ಅದೇ ತರ ಕೆಲಸ ಮಾಡ್ಕೊಂಡು ಬಂದಿದೀವಿ. ಇದು ಲೊಕೇಶನ್ ಎಲ್ಲ ಇಲ್ಲ, ಅರ್ಧ ಎಕರೆ 1 ಎಕರೆ ಮನೆಗಳಿಲ್ಲ ಈ ತರದ ಲೊಕೇಶನ್ ಇರೋದು. ಮತ್ತೆ ಮದ್ದೂರ್ಗೆ ಹತ್ರದ್ದು ಸಿಟಿ ಇದು, ನಗರಸಭೆನೂ ಆಗ್ತಾ ಇದೆ. ಹಳೆ ವಿಡಿಯೋಗಳೆಲ್ಲ ಹೇಳಿದೀವಿ. ತುಂಬಾ ಜನರಿಗೆ ಈ ತರ ಒಂದು ಪ್ರೈಸ್ ಅಲ್ಲಿ ತುಂಬಾ ಮನೆಗಳು ರಿಕ್ವೈರ್ಮೆಂಟ್ ಇದೆ. ಇದೇನಪ್ಪ ಅಂದ್ರೆ ಈ ಸೊತ್ತಾಗು ಸೈಟು, ಏಕಾತ ಆಗು ಸೈಟು, ಇನ್ನೆಲ್ಲೂ ನಿಮ್ಗೆ ಈ ಪ್ರೈಸ್ ಅಲ್ಲಿ ಮದ್ದೂರಲ್ಲಿ ಸುತ್ತಮುತ್ತ ಎಲ್ಲೂ ಸಿಗಲ್ಲ. ಅದಂತೂ 100% ಹೇಳ್ಬಲ್ಲೆ. ಹಾಯ್ ಗೈಸ್, ಮತ್ತೊಮ್ಮೆ ಸ್ವಾಗತ ಅನ್ಲಾಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ. ನಾನು ನಿಮ್ಮ ತನ್ವೀರ್ ಹಾಗೂ ಧನುಷ್ ಜೊತೆ ಇವತ್ತಿರೋದು ನಾವು ಮದ್ದೂರಿನಲ್ಲಿ ರಾಣಿ ಐಶ್ವರ್ಯ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಸತೀಶ್ ಸರ್ ಜೊತೆ ಇದೀವಿ ನಾವು. ಸೊ ಹಾಗೆ ವೀಕ್ಷಕರೇ, ಕನಸು ಕಾಣೋದು ಸುಲಭ ಅಂತ ಹೇಳ್ತಾರೆ. ಆ ಕನಸುನ ನನಸು ಮಾಡೋದು ಇನ್ನೂ ಸುಲಭ. ಅದ್ ಯಾವಾಗಂದ್ರೆ ಡೈಲಿ ನಾವು ಮಾಡುವಂತ ಕೆಲ್ಸದ ಮೇಲೆ ಇರತ್ತೆ. ಹಾಗೆ ನಮ್ಮ ಸತೀಶ್ ಸರ್ ಅವರ ಕನಸು 9 ಲಕ್ಷಕ್ಕೆ 9 ಮನೆಗಳನ್ನು ಕಟ್ಕೊಟ್ಟಿದ್ದಾರೆ. ತುಂಬಾ ಜನರು ಕೇಳ್ತಾ ಇದ್ರಿ ಮದ್ದೂರಲ್ಲಿ ಯಾವಾಗ ವಿಡಿಯೋ ಮಾಡ್ತೀರಾ ಅಂತ. ಇವತ್ತು ನಾವು ಬಂದಿದೀವಿ ಮದ್ದೂರಿಗೆ. ಮದ್ದೂರಿನ ಸೂರಿನ ಸರ್ದಾರ ಸತೀಶ್ ಸರ್ ಅವರೊಂದಿಗೆ ಮಾತಾಡೋಕ್ಕೋಸ್ಕರನೇ ಬಂದಿದ್ದೀವಿ. ಅವ್ರು ಕಟ್ಟಿರುವಂತ ಎಲ್ಲ ಮನೆಗಳೆಲ್ಲ ನೋಡ್ತಾ ಇದ್ದೀರಾ, ಎಷ್ಟೊಂದು ಮನೆಗಳೆಲ್ಲ ಕಟ್ಟಿ ಕೊಟ್ಟಿದ್ದಾರೆ ಅಂತ. ಸೊ ಹಾಗೆ ಲಾಸ್ಟ್ ವಿಡಿಯೋದಲ್ಲಿ ನೋಡ್ದಂಗೆ ನಿಮಗೆ ಅಲ್ಲಿ ಸೈಟ್ಗಳು ಕಂಪ್ಲೀಟ್ ಆಗಿ ಸೋಲ್ಡ್ ಔಟ್ ಆಗಿದ್ದಾವೆ. ಇವಾಗ ಹೊಸ ಲೇಔಟ್ನ ಮಾಡ್ತಾ ಇದ್ದಾರೆ. ಸೊ ಆ ಲೇಔಟ್ ಬಗ್ಗೆ ಇನ್ಫಾರ್ಮೇಶನ್ ತಗೊಳ್ಳೋಣ. ಇಲ್ಲಿ ಯಾವ ಥರ ಮನೆ ಕಟ್ಕೊಡ್ತಾ ಇದ್ದಾರೆ, ಏನು ಪ್ರೈಸ್ಗೆ ಕಟ್ಕೊಡ್ತಾ ಇದ್ದಾರೆ ಅಂತ ಎಲ್ಲ ತಿಳ್ಕೊಳ್ಳೋಣ ಬನ್ನಿ. ಹಾಗೆ ವೀಕ್ಷಕರೇ, ಇವಾಗ ನಮ್ಮ ಜೊತೆ ಇರೋದು ಮದ್ದೂರಿನ ಸೂರಿನ ಸರ್ದಾರ ಸತೀಶ್ ಸರ್ ಅವರು. ನಮಸ್ತೆ ಸರ್. ಹಾಗೆ ರಜತ್ ಸರ್ ಅವರು ನಮ್ಮ ಜೊತೆ ಇದ್ದಾರೆ. ನಮಸ್ತೆ ಸರ್, ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀರಾ? ಓಕೆ. ಸೊ ಒಂದು 9 ಲಕ್ಷದಲ್ಲಿ ಮನೆ ಕೊಟ್ಟು ಎಲ್ಲ ಮೀನ್ಸ್ ಬಡ ಜನರಿಗಾಗಿರ್ಬೋದು, ಎಲ್ಲ ವರ್ಗದ ಜನರಿಗಾಗಿರ್ಬೋದು ಮನೆ ಕೊಟ್ಟು ನಿಮ್ಮ ಒಂದು ಕನಸು ನನಸಾಗುವ ಸಮಯ ಬರ್ತಾ ಇದೆ ಇವಾಗ. ಸೊ ಹೇಗೆ ಅನಿಸ್ತಿದೆ ಸರ್ ನಿಮ್ಗೆ? ಅಲ್ಲ, ನನಸಾಗೋ ಬರ್ತಾ ಇದೆ ಅಲ್ಲ, ಆಗೋಗಿದೆ. ಅಲ್ಲಿ ಆಗೋಗಿದೆ. ಇವಾಗ ನೆಕ್ಸ್ಟ್ ಹಂತದಲ್ಲಿ ಸರ್, ನೆಕ್ಸ್ಟ್ ಹಂತದಲ್ಲಿ ಆ ಪ್ರಾಜೆಕ್ಟ್ ಗಳು ಆಗಿದೆ. ಈ ಪ್ರಾಜೆಕ್ಟ್ ನೀವು ಹಳೆ ವಿಡಿಯೋನು ನಿಮ್ಮದು ಇದೆ. ಈ ಪ್ರಾಜೆಕ್ಟ್ ಏನಂದ್ರೆ ನಾವು ಡಾಂಬರ್ ಹಾಕ್ತಿವಿ ಅಂತ ಹೇಳಿದ್ವಿ, ಅಸ್ಫಾಲ್ಟಿಂಗ್ ಮಾಡ್ತೀವಿ ಅಂತ ಹೇಳಿದ್ವಿ. ನಾವು ಅದ್ ಮಾಡಿ ಹೇಳೋದ್ಕಿಂತ ಇನ್ನೂ ಚೆನ್ನಾಗಿ ಮಾಡಿದೀವಿ ಅನ್ನೋದಕ್ಕೆ ನಿಮ್ಗೆ ಸಾಕ್ಷಿ ಕರೆಸಿದ್ದಿದೆ. ಓಕೆ. ಇದು ಹೇಳೋದ್ಕಿಂತ ಅಂದ್ರೆ ಇದು ಕಾಂಕ್ರೀಟ್ ರೋಡ್ ಮಾಡಿದೀವಿ. ನಾವು ಡಾಂಬರ್ ಹಾಕ್ತಿವಿ ಅಂತ ಹೇಳಿದ್ವಿ, ನಿಮ್ಗೆ ಇನ್ನೂ ಕಾಂಕ್ರೀಟ್ ರೋಡ್ ಮಾಡಿದೀವಿ. ಇದನ್ನ ಈ ಜಾಗದ್ದು ರಿಲೇಷನ್ ಮಾಡಿ ಈ ಸೊತ್ತು ಮಾಡಿ ಕೊಡೋದು ಅಂತ ಹೇಳಿದ್ವಿ. ಅದು ಆಲ್ರೆಡಿ ಮಾಡಿದೀವಿ. ವಿತ್ ಈ ಸೊತ್ತು ಮಾಡಿ ಕೊಡ್ತಾ ಇರೋದಿದೆ. ಏಕಾತ ಅಂತ ಏನ್ ಹೇಳ್ತಾರೆ ಅಲ್ಲಿ ಬೆಂಗಳೂರಲ್ಲಿ, ಆ ತರ ಮಾಡಿ ಕೊಡ್ತಾ ಇರೋದು 1200 rupees. ಮತ್ತೆ ಇಲ್ಲಿ ಮನೆಗಳಿದೆ, ಈ ಜಾಗದಲ್ಲಿ ಮನೆಗಳಿದೆ. ಮನೆಗಳು ಈಗ ತುಂಬಾ ಕಡಿಮೆ ಬೆಲೆಯಲ್ಲಿ. ಈ ಜಾಗಕ್ಕೆ ರೈಲ್ವೆ ಸ್ಟೇಷನ್ಗೆ 3-4 ನಿಮಿಷ ಜರ್ನಿ. ಇದು 2 ಕಿಲೋಮೀಟರ್. ಮದ್ದೂರಲ್ಲಿ ನೀವು ಸುತ್ತಮುತ್ತ ಎಲ್ಲುವೆ ಇಷ್ಟು ರೇಡಿಯಸ್ ಅಲ್ಲಿ ನಿಮ್ಗೆ 1200 ರೂಪಾಯಿ ಸೈಟ್ ಎಲ್ಲೂ ಸಿಗಲ್ಲ. ಕನ್ವರ್ಷನ್ ಜಾಗ. ಆಮೇಲೆ ಲೊಕೇಶನ್ ನೋಡಿ, ಈಗ ನಿಮ್ಗೆ ಎಷ್ಟು ಚೆನ್ನಾಗಿದೆ ಇದು ಅಂತ ನೀವು ನೋಡ್ಕೊಂಡ್ರೆ ಗೊತ್ತಾಗುತ್ತೆ. ಈಗ 1200 rupees ಫಸ್ಟ್. ಇದರಲ್ಲಿ ಸೈಟ್ ಡೈಮೆನ್ಷನ್ ಇದೆ 23x30 ಇದೆ. 30x40 ಇದೆ. ಮತ್ತೆ ಸೌತ್ ಫೇಸ್ 1000 ರೂಪಾಯಿಗೆ ಕೊಡ್ತೀವಿ. ಅದನ್ನು ಅಲ್ಲಿ ಆ ಕಡೆ ಇದೆ, ಕೊಡ್ತೀವಿ ಅದನ್ನ. ಸೌತ್ ಫೇಸ್ ಅವರು ಬಂದು ತಗೋಬಹುದು, ಉಪಯೋಗಿಸ್ಕೋಬಹುದು. ಮನೆಗಳಿದೆ 20 ಲಕ್ಷಕ್ಕೆ ರೆಡಿ ಇದೆ. ಇಲ್ಲಿ ಕಾಣಿಸ್ತಾ ಇದೆ 20 ಲಕ್ಷಕ್ಕೆ ಮನೆ ಕೊಡ್ತೀವಿ. ಸಾಲ ಸಿಗುತ್ತೆ, ಬಂದು ತಗೋಬಹುದು. ಡೈರೆಕ್ಟ್ ರಿಜಿಸ್ಟ್ರೇಷನ್ ಮಾಡ್ಕೊಂಡು 20 ಲಕ್ಷ ಕೊಡ್ತೀವಿ. ಸ್ವಲ್ಪ ಡೈರೆಕ್ಟ್ ರಿಜಿಸ್ಟ್ರೇಷನ್ ಇಲ್ಲ ಅಂತ ಸ್ವಲ್ಪ ಟೈಮಿಂಗ್ ಬೇಕು ಅಂದ್ರೆ ಸ್ವಲ್ಪ ರೇಟ್ ವೇರಿ ಆಗುತ್ತೆ, ಕೊಡ್ತೀವಿ. ಮತ್ತೆ ಸೈಟ್ಗಳು ಆ ಸೈಟ್ಗಳಿದೆ. ಇದು ದೊಡ್ಡ ಮನೆ ಕಟ್ತಾ ಇದೀವಿ. ಈಗ ಒಂದು ದೊಡ್ಡದು ಕಲ್ ಬಿಲ್ಡಿಂಗ್ ಬರುತ್ತಿದ್ದು, ಫ್ರಂಟ್ ಎಲ್ಲ ಕಲ್ಲು ಮಾಡಿಸ್ತೀವಿ. ಇದು 45 lakhs ಆಗುತ್ತೆ. 45 lakhs 30-40 ತುಂಬಾ ಚೆನ್ನಾಗಿ ಬರುತ್ತೆ. ಅವ್ರು ಬಂದ್ ನೋಡಿದ್ಮೇಲೆ ಸ್ವಲ್ಪ ಕೂತ್ಕೊಂಡ್ರೆ ಹೆಚ್ಚಿಗೆ ಮಾಡ್ತೀವಿ. ಲೋನ್ ಸಿಗುತ್ತೆ. 10 ಲಕ್ಷ ಇದು ತಗೊಂಡ್ಬಂದ್ರು ಮಿಕ್ಕಿದ ಅವ್ರಿಗೆ ಎಲಿಜಿಬಲ್ ಇದ್ರೆ ಲೋನ್ ಕೊಡ್ತೀವಿ. ಎಲಿಜಿಬಲ್ ಇದ್ರೆ ಮಾಡ್ಕೊಡ್ತೀವಿ. ಹಾಗೆ ಸರ್, ಇದು ಕಂಪ್ಲೀಟ್ ಆಗಿ ರೆಡ್ ಬ್ರಿಕ್ಸ್ ಅಲ್ಲಿ ಕಟ್ಸ್ತಾ ಇರೋ? ಹೌದೌದು, ರೆಡ್ ಬ್ರಿಕ್ಸ್ ಅಲ್ಲಿ ಕಟ್ಸ್ತಾ ಇದೆ. ಮತ್ತೆ ಕಲ್ಲು ಬರುತ್ತೆ, ಫ್ರಂಟ್ ಪೂರ್ತಿ ಕಲ್ಲು ಬರುತ್ತೆ, 3 ಸೈಡ್ ಆತರ ಬರುತ್ತೆ. ಓಕೆ. ಇಲ್ಲಿ ಆಲ್ರೆಡಿ ರೆಡಿ ಇದೆಯಲ್ಲ, ಅವರು ರೆಡಿ ಮಾಡಿ ಇಟ್ಕೊಂಡು ಕಟ್ಸಿದ್ರು ಅವರು ಆ ಮನೆನ. ಇದು ಆತರ ಬರುತ್ತೆ.
ಈ ಮನೇಲಿ. ಇದು 45 lakhs. ಎಷ್ಟು ರೂಮ್ಸ್ ಎಲ್ಲ ಕೊಡ್ತಾ ಇದೀರಾ? ಡಬಲ್ ಬೆಡ್ರೂಮ್, ಡಬಲ್ ಅಟ್ಯಾಚ್, ಡಬಲ್ ಬೆಡ್ರೂಮ್ ಎಲ್ಲ ಬರುತ್ತೆ. ಏನೇನು ಗ್ರೌಂಡ್ ಒಂದೇ ಬರುತ್ತಾ? ಗ್ರೌಂಡ್ ಒಂದೇ ಗ್ರೌಂಡ್ ಒಂದು ಬರುತ್ತೆ. ಸೊ ಡಬಲ್ ಬೆಡ್ರೂಮ್ ಮನೆ ಕಟ್ತಾರೆ. ಹೌದು. ಸೊ ನೆಕ್ಸ್ಟ್ ಇವಾಗ ನಿಮ್ದು ಹೊಸ ಪ್ರಾಜೆಕ್ಟ್ ಆ ಕಡೆನೂ ಇದೆ, ಅಲ್ಲಿ ನೋಡಿ ಅದ್ನ. ಇಲ್ಲ ಅಲ್ಲದೇನೆ ಬೇರೆ ಕಡೆನೂ, ಈ ಊರಲ್ಲಿ ಬೇರೆ ಕಡೆನೂ ಇದೆ. ಅದನ್ನು ನಿಮ್ಗೆ ಕೊಡ್ತೀವಿ, ಅದನ್ನ 900 ರೂಪಾಯಿ 1000 ರೂಪಾಯಿ ಕೊಡ್ತೀವಿ. ಅದು ತೋರಿಸ್ತೀವಿ ನೆಕ್ಸ್ಟ್ ನಿಮ್ಗೆ. ಅವ್ರು ಬಂದಾಗಿಲ್ಲ ಅವ್ರಿಗೆ ತೋರಿಸ್ತೀವಿ, ನೋಡ್ಕೊಳ್ಳಿ ಅದನ್ನ. ಓಕೆ. ಈಗ 1000 ರೂಪಾಯಿಗೂ ಸೈಟ್ ಸಿಗುತ್ತಿಲ್ಲಿ, ಅವರು ಬಂದು ನೋಡ್ಲಿ, ಅದನ್ನ ಬಂದು ನೋಡಕ್ ಕೊಡ್ತೀವಿ. ಸೊ ಮದ್ದೂರ್ ರೈಲ್ವೆ ಸ್ಟೇಷನ್ 3 ನಿಮಿಷ ಜರ್ನಿ ಇಲ್ಲಿಗೆ. ಓಕೆ. ಈ ಸೊತ್ತು ಮಾಡಿ ಕೊಡೋದು, ಈ ಸೊತ್ತು ಮಾಡಿ ಏಕಾತ ಮಾಡಿ ಕೊಡೋದು. ಈ ಜಾಗದಲ್ಲಿ 1200 ರೂಪೀಸು. ಸೈಟ್ಗಳು ಬೇಕಂತಾರ, ಸೈಟ್ಗಳಿಲ್ಲ ಇಲ್ಲಿ, ಬಟ್ ಒಂದು ದೊಡ್ಡದಿದೆ, ಒಂದು ಚಿಕ್ಕದಿದೆ. ಅದನ್ನ ಬೇಕಾದ್ರೆ ಸೈಟ್ ಇದೆ. ಮನೆ ಇದೆ 20 lakhs. ಓಕೆ, ಅದನ್ನ ತಗೊಳ್ಳಿ ಸರ್. ನಿಮಗೆ 20 ಲಕ್ಷದ ಮನೆ ತೋರಿಸ್ತೀನಿ ಬನ್ನಿ. ಸರಿ ಸರ್. ಡಬಲ್ ಬೆಡ್ರೂಮು ಎಲ್ಲ, ಈ ಥರ ಸೇಫ್ಟಿ ಎಲ್ಲ ಇದೆ. ಓಕೆ. ಇನ್ನು ಫಿನಿಶ್ ಆಗಬೇಕು, ಟೈಲ್ಸ್ ಹಾಕ್ಬೇಕಷ್ಟೇ. ಬನ್ನಿ. ಇದು ಹಾಲು ಇದು. ಇದೊಂದು ರೂಮು, ಹಾಲು ದೊಡ್ಡದೇ ಇದೆ. ಇದೊಂದು ರೂಮು. ಇನ್ನೊಂದು 15-20 ದಿವಸದಲ್ಲಿ ರೆಡಿ ಆಗುತ್ತೆ, ಟೈಲ್ಸ್ ಹಾಕ್ತಿವಿ. ಇದು ಕಿಚನ್ ಬರುತ್ತೆ. ಸೊ ಹಾಗೆ ವೀಕ್ಷಕರೇ, ನಿಮ್ಗೆ ಇದು 20 lakhs ಬಾತ್ರೂಮ್ ಅಲ್ಲಿ 2 BHK ಮನೆ ಸಿಗ್ತಾ ಇರೋದು. ಸೊ ಇದು ನಿಮ್ಗೆ ಕಾಮನ್ ಬಾತ್ರೂಮ್ ಆಗಿರುತ್ತೆ, ಒಂದು ಬೆಡ್ರೂಮ್ ಇದೆ, ಸೊ ಒಂದು ಹಾಲ್ ಇದೆ, ಇಲ್ಲಿ ಒಂದು ಬೆಡ್ರೂಮ್ ಸಿಗತ್ತೆ ನಿಮ್ಗೆ. ಸೊ ಇಲ್ಲಿ ಕಾಮನ್ ಸ್ಪೇಸ್ ಸಿಗುತ್ತೆ. ಆನಂತರ ನಿಮ್ಗೊಂದು ಕಿಚನ್ ಏರಿಯಾ ಕೂಡ ಮಾಡಿದ್ದಾರೆ. ನಿಮಗೆ ಮದ್ದೂರಲ್ಲಿ 20 ಲಕ್ಷಕ್ಕೆ ಈ ಸೊತ್ತಿರುವಂತದ್ದು ಎಲ್ಲೂ ಮನೆ ಸಿಗಲ್ಲ. ನಿಮಗೆ ಸುತ್ತಮುತ್ತ 3000 ರೂಪಾಯಿ ಕಡಿಮೆ ಜಾಗ ಇಲ್ಲ ಈ ಸೊತ್ತಿರುವಂತದ್ದು ಮದ್ದೂರಲ್ಲಿ. ಇದೆಲ್ಲ ಸರ್ ಕಂಪ್ಲೀಟ್ ಈ ಸೊತ್ತು ಇಮಿಡಿಯೇಟ್ ಆಗಿರುವಂತದ್ದು. ಇಮಿಡಿಯೇಟ್ ರಿಜಿಸ್ಟರ್ ಮಾಡ್ಕೋಬಹುದು ಅವರು. ಡೈರೆಕ್ಟ್ ರಿಜಿಸ್ಟರ್ ಬಂದ್ರೆ 20 ಲಕ್ಷ ಕೊಡ್ತೀವಿ. ಸ್ವಲ್ಪ ಟೈಮ್ ಬೇಕು, ಸ್ವಲ್ಪ ರೇಟ್ ಜಾಸ್ತಿ ಆಗುತ್ತೆ. ಓಕೆ, ಟೈಮ್ ತಗೊಂಡ್ರೆ ರೇಟ್ ಜಾಸ್ತಿ. ಅದು 25 ಲಕ್ಷದ ಮನೆ ಇದು. ಡೈರೆಕ್ಟ್ ಬಂದ್ರೆ 20 ಲಕ್ಷ ಕೊಡ್ತೀವಿ. ಓಕೆ. ಅದೊಂದು ಮನೆ ಇದೆ, ಈಸ್ಟ್ ಫೇಸ್ ಅದೊಂದು ಮನೆ ಇದೆ. ಎರಡು ಇದೊಂದು ಅದೊಂದು 2 ಇದೆ ಇಲ್ಲಿ ಈ ಲೇಔಟ್ ಅಲ್ಲಿ. ಈಗ ದೊಡ್ಡದೊಂದು ಕಟ್ತಾ ಇದೀವಿ 45 lakhs. ಅವ್ರು ಈಗಲೇ ಬಂದು ತಗೊಂಡ್ರೆ ಸ್ವಲ್ಪ ರೇಟ್ ಹೆಚ್ಚು ಕಡಿಮೆ ಮಾಡಿ ಕೊಡ್ತೀವಿ. ಇವಾಗಲೇ ಈ ಪೊಸಿಷನ್ ಅಲ್ಲಿ ಮೀನ್ಸ್ ಅವ್ರು ಯಾವ ತರ ಬೇಕಾದ್ರೂ ಚೇಂಜಸ್ ಮಾಡ್ಕೋಬಹುದು. ಚೇಂಜಸ್ ಚೆನ್ನಾಗಿ ಮಾಡಿದೀವಿ, ಅದನ್ನ ಅವ್ರು ಬಂದು ನೋಡ್ರಿ. ಹಾಗೆ ವೀಕ್ಷಕರೇ ನೋಡ್ತಾ ಇದ್ದೀರಾ, ಇವಾಗ 3 ಮನೆ ಇದೆ ನಿಮ್ಗೆ ಕಂಪ್ಲೀಟ್ ಆಲ್ಮೋಸ್ಟ್ ಫಿನಿಶಿಂಗ್ ಸ್ಟೇಜ್ ಬಂದ್ಬಿಟ್ಟಿದೆ. ಇದು ಸೇಲ್ ಆಗಿದೆ. ಇದು ಸೇಲ್ ಆಗಿದೆ. ಓಕೆ. ಸೊ 2 ಇರೋದು ಹಾಗಾದ್ರೆ. ಅದೊಂದು ಮನೆ ಇದೊಂದು ಮನೆ. ಇದು ಯಾವ ಫೇಸಿಂಗ್ ಬರ್ತಾ ಕನ್ಸ್ಟ್ರಕ್ಷನ್ ಆಗಿದೆ ಸರ್. 3 ಇದಾಗಿದೆ, ಆ ಕಡೆ ಕಟ್ತಾ ಇದೀವಲ್ಲ ಸೇರ್ 3 ಮನೆ. 3 ಮನೆ ಇದೆ. ಇದು ಈಸ್ಟ್ ಫೇಸಿಂಗ್. ಓಕೆ. ಇದು ಸೇಮ್ 2 BHK. ಬನ್ನಿ ತೋರಿಸ್ತೀವಿ. ಇದು ಪ್ರೈಸ್ ಇದನ್ನು 20 lakhs ಕೊಡ್ತೀವಿ. ಅರ್ಜೆಂಟ್ ರಿಜಿಸ್ಟರ್ ಮಾಡ್ಕೊಂಡ್ರೆ ಡೈರೆಕ್ಟ್ ರಿಜಿಸ್ಟ್ರೇಷನ್ 20 lakhs ಕೊಡ್ತೀವಿ. ಇದನ್ನು ಫಿನಿಶ್ ಮಾಡ್ಕೊಡ್ತೀವಿ ನಾವು. ಸರ್ ಇಲ್ಲಿ ಫಿನಿಶಿಂಗ್ ಎಲ್ಲ ಗ್ರಾನೈಟ್ಸ್ ಅದ ಸರ್? ಟೈಲ್ಸ್ ಹಾಕ್ತೀವಿ, ಟ್ರಿಪೆಟ್ ಟೈಲ್ಸ್. ವೆಟ್. ಇದು ಹಾಲ್ ಇದು. ಓಕೆ. ಇದು ಈಸ್ಟ್ ಫೇಸಿಂಗ್, ಹೊರಗಡೆನೆ ಓಪನ್ ಕಿಚನ್ ತರ. ಓಪನ್ ಕಿಚನ್ ಏನಿಲ್ಲ, ಮೀನ್ಸ್ ಹಾಲು. ಇದು ಕಿಚನ್. ಸೊ 2 ಬೆಡ್ರೂಮ್ ಇದೆ. ಟೈಲ್ಸ್ ಹಾಕಿ ವೆಟ್ರಿಫೈಡ್ ಹಾಕಿ ಫಿನಿಶ್ ಮಾಡಿ ನಾವು ನೀರು ಬರೋ ತರ ಮಾಡ್ಕೊಡ್ತೀವಿ. ಅವರು ಬರೀ ಮೋಟ್ರು ಮತ್ತೆ ಕೆಳಗಡೆ ಸಂಪುಗೊಂದು ಮೋಟರ್ ಹಾಕೋಬೇಕು, ಮತ್ತೆ ಸರ್ವಿಸ್. ಲೇಔಟ್ಗೆ ನೀರು ಹೆಂಗಿದೆ ಸರ್ ಇಲ್ಲಿ? ಬೋರ್ವೆಲ್ ಇದೆ, ಮತ್ತೆ ಕಾವೇರಿ ವಾಟರ್ ಅವರೇ ಕೊಡ್ತಾರೆ. ಕಾವೇರಿ ವಾಟರ್ ಪಂಚಾಯತ್ ಇದೆ, ಕಾವೇರಿ ವಾಟರ್ ಬರುತ್ತೆ. ಇದೊಂದು ಬೆಡ್ರೂಮ್ ದೊಡ್ಡದೇ ಇದೆ ರೂಮ್ ಇದು. ನೋಡಿ, ಇದನ್ನ ದೊಡ್ಡ ರೂಮ್ ಇದೆ ಇದು. ಇದು ಒಂದು ಬೆಡ್ರೂಮು. ಇದು ದೊಡ್ಡದೇ ಇದೆ, ಕಡಿಮೆ ಚಿಕ್ಕದೇನಿಲ್ಲ. ಇದು ದೊಡ್ಡದೇ ಇದೆ. 25 ಲಕ್ಷದ ಮನೆ ಸರ್ ಇದು. ಅವ್ರ ಟೈಮ್ ತಗೊಂಡ್ರೆ ಇದಕ್ಕೂ ರೇಟ್ ಜಾಸ್ತಿ ಆಗುತ್ತೆ. ಒಂದೇ ಸಲ ಬಂದು ಮಾಡ್ಕೊತೀರಾ, 15-20 ದಿವಸದಲ್ಲಿ ಕ್ಲಿಯರ್ ಮಾಡ್ಕೊಡ್ತೀವಿ. ಟೈಲ್ಸ್ ಹಾಕಿ ಮಾಡ್ಕೋಬಹುದು. ಸಂಪೆ ಎಲ್ಲ ಎಷ್ಟು ಲೀಟರ್ ಇರುತ್ತೆ? ಸಂಪೆ ಎಲ್ಲ 6000 ಲೀಟ್ರು. 6000. ನಿಮಗೆ ಇದು ಬಿಟ್ಟರೆ ರೆಡಿ ಇರೋದು. ಈಗ ರೆಡಿ ಆಗ್ತಾ ಇರೋದು 30-40 ಇದು. ಇದು ಆಲ್ರೆಡಿ ಸೋಲ್ಡ್ ಔಟ್. ಇದು ಆಲ್ರೆಡಿ ಸೋಲ್ಡ್ ಔಟ್ ಆಗಿದೆ.
30-40 ಮನೆ ತೋರಿಸ್ತೀನಿ ಮನೆ ಹೆಂಗ್ ಬರುತ್ತೆ ಅಂತ. ನಿಮ್ಗೆ ಈ ಮನೆ ಹೇಗ್ ಬರುತ್ತೆ ಅಂದ್ರೆ ನೋಡಿ, ಇಲ್ಲಿ ಕಲ್ ಕ್ಲಾಡಿಂಗ್ ಬರುತ್ತೆ. ಒಂದ್ ಸೈಡ್ ಇಟ್ಟಿಗೆ ಕಟ್ಟಿದೀವಿ, ಇಲ್ಲಿ 4 ಇಂಚ್ ಇಟ್ಟಿಗೆ ಕಟ್ಟಿದೀವಿ, ಇನ್ನು 4 ಇಂಚು ಕಲ್ ಬರುತ್ತೆ. ಅದು ನೀವು ಮಂಡೆಯಿಂದ ಕಟ್ತಾರೆ. ನಿಮಗೆ ಒಂದು ಫೋಟೋ ಬೇಕಾದ್ರೆ ತೆಗೆದು ಹಾಕ್ತೀನಿ ನಾನು ನಿಮ್ಗೆ ಮಂಡೆ. ಪೂರ್ತಿ ಔಟ್ ಸೈಡ್ ಫುಲ್ ಕಲ್ ಬರುತ್ತೆ. ಮತ್ತೆ ಇನ್ನೊಂದು ಸ್ಟೆಪ್ ಇದೆ, 2 ಕೋರ್ಸ್. ಒಂದ್ ಕೋರ್ಸ್ ಬ್ರಿಕ್ ಇದೆ, ಇನ್ನೊಂದು ಕೋರ್ಸ್ ಕಲ್ ಜೊತೆಲಿದೆ, ಜೊತೆಲಿ ಬರುತ್ತೆ. ಆ ರೀತಿ ಕಲ್ ಕಟ್ಟಡ ಇದೆಯಲ್ಲ, ಆ ರೀತಿ ಬರುತ್ತೆ. ತುಂಬಾ ಚೆನ್ನಾಗಿ ಬರುತ್ತೆ. 30-40 ಇದು ಡಬಲ್ ಬೆಡ್ರೂಮ್. ಡಬಲ್ ಬೆಡ್ರೂಮ್ ತುಂಬಾ ದೊಡ್ಡದಾಗಿ ಬರುತ್ತೆ, ಗ್ರ್ಯಾಂಡ್ ಆಗಿ ಬರುತ್ತೆ. 45 lakhs ಅವ್ರು ಬಂದು ಈಗ ವ್ಯಾಪಾರ ಮಾಡಿದ್ರೆ ಕಡಿಮೆ ಕೊಡ್ತೀವಿ. ಈ ಸೈಟ್ ರೇಟ್ 1200. ಇದು ಈ ಸೈಟ್ ಎಲ್ಲ 1300 ರೂಪಾಯಿ, 1500 ರೂಪಾಯಿನೇ ಇದೆ ಇಲ್ಲಿ. ಇದು ಫೇಸಿಂಗ್ ಯಾವ್ದು ಬರ್ತಾ ಇದೆ ಸರ್? ಇದು ಸೌತ್ ಫೇಸ್, ಈಸ್ಟ್ ಫೇಸ್ ಡೋರ್. ಇದು ಪಾರ್ಕಿಂಗ್ ಜಾಗ. ಇದು ಈಸ್ಟ್ ಫೇಸ್ ಪಾರ್ಕಿಂಗ್. ಇದು ಪಾರ್ಕಿಂಗ್ ಜಾಗ. ಡೋರ್ ಇಲ್ಲಿ ಬರುತ್ತೆ. ದೇವಮೂಲೆಯಲ್ಲಿ ಡೋರ್ ಬರುತ್ತೆ ವಾಸ್ತು ಪ್ರಕಾರ. ಕಂಪ್ಲೀಟ್ ವಾಸ್ತು ಪ್ರಕಾರ ಇಲ್ಲಿ ಬರುತ್ತೆ. ಇಲ್ಲಿ ಈಸ್ಟ್ ಫೇಸ್ ಡೋರ್. ಇದು ಈಸ್ಟ್ ಫೇಸ್. ಇದು 21ಕ್ಕೆ ಹಾಲು 14. 21ಕ್ಕೆ 14 ಹಾಲು ಬರುತ್ತೆ. ಅಷ್ಟು ದೊಡ್ಡದು ಹಾಲು ಬರುತ್ತೆ, ಗ್ರ್ಯಾಂಡ್ ಆಗಿ ಬರುತ್ತೆ. ಮತ್ತೆ 2 ಬೆಡ್ರೂಮ್ ಬರುತ್ತೆ. 2 ಬೆಡ್ರೂಮ್, ಒಂದು ದೇವ್ರ ಮನೆ. ಕಿಚನ್ ಎಲ್ಲಿ ಬರ್ತಾ ಇದೆ ತೋರಿಸ್ತೀವಿ ಬನ್ನಿ. ಇದು ತುಂಬಾ ಚೆನ್ನಾಗಿ ಬರುತ್ತೆ. ಈಗ ಮಾಡ್ತಾ ಇದೀವಲ್ಲ, ಇನ್ನೊಂದು 15 ದಿವಸ ಬಿಟ್ಟು ಇನ್ನೊಂದು ವಿಡಿಯೋ ಮಾಡೋಣ, ತೋರ್ಸ್ರಂತೆ. ಇದು ದೇವ್ರ ಮನೆ. ದೇವ್ರ ಮನೆ ಹಾಲಲ್ಲೇ ನಮ್ಗೆ ದೇವ್ರ ಮನೆ ಸಿಗುತ್ತೆ. ಇದು ಕಿಚನ್. ಕಿಚನ್ ಅಲ್ಲೇ ಸ್ಟೇರ್ ಗೇಸ್ ಬರುತ್ತೆ. ತುಂಬಾ ದೊಡ್ಡದಾಗಿ ಕಿಚನ್ ಬರುತ್ತೆ. ಇದು ಸ್ಟೋರ್ ರೂಮ್ ಎಲ್ಲ ಬರುತ್ತೆ. ಇವರೇ ಮೇಸ್ತ್ರಿ ತ್ಯಾಗರಾಜ ಅಂತ ಅನ್ಬಿಟ್ಟು, ಅವ್ರದ್ದು ಇಟ್ಕೊಳ್ಳಿ ಫೋಟೋ. ತುಂಬಾ ಚೆನ್ನಾಗಿ ಮಾಡ್ತಾರೆ ಕೆಲಸದ ಕ್ವಾಲಿಟಿ ಕೇಳ್ಕೊಳ್ಳಿ. ಅವ್ರ ಏನಾರು ನಾವು ಕಾಂಪ್ರಮೈಸ್ ಮಾಡ್ತೀವಿ ಅಂತ ಅವ್ರು ಕೇಳ್ಕೊಳ್ಳಿ. ಕೆಲಸದಲ್ಲೇನು ಕಳಪೆ ಕಾಮಗಾರಿ ಏನಿಲ್ಲ, ಫುಲ್ ಒರಿಜಿನಾಲಿಟಿನೇ ಇದೆ. 100% ಗ್ಯಾರಂಟಿ ಕೊಡ್ತೀವಿ ಬಿಲ್ಡಿಂಗ್ ಆಗಿ. ಯಾವುದೇ ಇಂಜಿನಿಯರ್ ಬಂದು ಲೆಕ್ಕಾಚಾರ ಇದು ಚೆಕಿಂಗ್ ಮಾಡಿದ್ರು ಕೂಡ 100% ಗ್ಯಾರಂಟಿ. ಇದು ರಾಮನಗರದಿಂದ ಇಟ್ಟಿಗೆ ಹೊಡಿಸಿರೋದು ನಾವಿದ. ಯಾಕಂದ್ರೆ ಅಲ್ಲಿ ಸಾಯಿಲ್ ಚೆನ್ನಾಗಿರುತ್ತೆ ಅನ್ಬಿಟ್ಟು ಈ ಕಡೆ ಎಲ್ಲ ರಾಮನಗರದ ಇಟ್ಟಿಗೆ ಫೇಮಸ್. ರಾಮನಗರದ ಇಟ್ಟಿಗೆ ಹೊಡಿಸ್ತೀವಿ. ಎಲ್ಲ ಹಾಕ್ಸಿಲ್ಲ ಲೋಕಲ್ ಅಲ್ಲಿ, ರಾಮನಗರದಿಂದ ತರಿಸ್ತೀವಿ ಇಟ್ಟಿಗೆ. ಹಾಗೆ ವೀಕ್ಷಕರೇ ನೋಡ್ತಾ ಇದೀರಾ, ಇದು ಕಂಪ್ಲೀಟ್ ನಿಮ್ಗೆ ರೆಡ್ ಬ್ರಿಕ್ಸ್ ಅಲ್ಲಿ ಕಟ್ತಾ ಇರುವಂತ ಮನೆ. ಇದು ಸೊ 2 BHK ಬರ್ತಾ ಇದೆ. ಸೊ ನಿಮ್ಗೆ ಈಸ್ಟ್ ಫೇಸ್. ಇದೊಂದು ರೂಮ್, ಮಾಸ್ಟರ್ ಬೆಡ್ರೂಮ್. ಮಾಸ್ಟರ್ ಬೆಡ್ರೂಮ್ ದೊಡ್ಡದು. 2 ರೂಮ್ಗೂ ಮಧ್ಯೆ ಬಾತ್ರೂಮ್ ಬರುತ್ತೆ. ಅಂದ್ರೆ ಅದು ಮಾಸ್ಟರ್ ಬೆಡ್ರೂಮ್. ಇದೊಂದು ರೂಮ್. ಈಗ ಹಾಲಿಂದ ಎಂಟ್ರಿ ಆಗ್ಬೇಕಾದ್ರೆ ಇಲ್ಲೊಂದು ಸ್ಕ್ರೀನ್ ಹಾಕೋಬಿಟ್ರೆ ಏನು ಕಾಣಲ್ಲ ನಿಮ್ಗೆ. ಇಲ್ಲಿ ಬಂದ್ರೆ ಇಲ್ಲಿ ಈ ಕಡೆ 4 ಕಡೆ ಜಾಗ ಇದೆ. ಈ ರೂಮ್ಗೆ ಹೋಗ್ಬೋದು, ಇಲ್ಲಿದೆ ಈ ರೂಮ್ಗೆ ಹೋಗ್ಬೋದು. ಮಧ್ಯೆ ಬಾತ್ರೂಮ್. 2 ರೂಮ್ ಅವರು ಇದ್ ಮಾಡ್ಬೋದು ಬಾತ್ರೂಮ್. ಬಟ್ ಇಲ್ಲಿ ಸ್ಕ್ರೀನ್ ಹಾಕೋಬಿಟ್ರೆ ಹಾಲ್ ರೂಮ್ಗಳೆಲ್ಲಿದೆ ಅಂತ ಗೊತ್ತಾಗಲ್ಲ. ಆ ರೀತಿ ಮಾಡಿದೀವಿ. 2 ರೂಮ್ ಮಧ್ಯೆ ಇದೆ. ಸೊ ಹಾಗೆ ವೀಕ್ಷಕರೇ ನೋಡ್ತಾ ಇರ್ಬೋದು ಹೇಗೆ ಕೆಲಸ ನಡೀತಾ ಇದೆ ಅಂತ. ಸೊ ಒಳ್ಳೆ ನೀವೀಗ ಆ ಲೇಔಟ್ ಅಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಇಂದ ಬಂದಾಗ ಖಾಲಿ ಜಮೀನು ತೋರಿಸಿದ್ದೆ ನಿಮ್ಗೆ. ಹೌದು, ಸೈಟ್ ಮನೆ ಎಲ್ಲ ಸೋಲ್ಡ್ ಔಟ್ ಆಯ್ತು. ಈಗ ನಾವು ನಿಮ್ಗೆ ಆ ಲೇಔಟ್ ಮನೆಗಳನ್ನ ನೋಡಿದ್ವಿ. ನಾವೇನ್ ಮಾತು ಕೊಟ್ಟಿದ್ವಿ ಅದ್ರ ಪ್ರಕಾರ ಮಾಡಿದ್ವಿ. 9 ಲಕ್ಷ ಮನೆ ಕೊಟ್ಟಿದೀವಿ ಅಲ್ಲಿ. ಕರೆಕ್ಟ್ ಇದೆ ಆ ಜಾಗದಲ್ಲಿ. ನೀವು ಆ ವಿಡಿಯೋ ತಗೊಂಡಿದ್ರಲ್ಲ, ಅದನ್ನ ಕ್ಲಿಪ್ಪಿಂಗ್ಸ್ ಹಾಕಿ. ಹೌದು, ನೀವು ಬಂದ್ಮೇಲೆ ಏನಾಗಿತ್ತು, ಏನ್ ಮಾಡಿದ್ವಿ ಅಂತ ಮಾಡಿದ್ವಿ ಅದ್ರಲ್ಲಿ. ಇಲ್ಲ ವೀಕ್ಷಕರೇ, ನಮ್ ಕಂಪ್ಲೀಟ್ ಪ್ಲೇ ಲಿಸ್ಟೇ ಸಿಗತ್ತೆ. ಸೊ ಆ ಒಂದು ಜಾಗ ಹೇಗೆ ಖಾಲಿ ಇತ್ತು, ಸೊ ಯಾವ್ಯಾವ ಹಂತದಲ್ಲಿ ಅವರು ಯಾವ ತರ ಕೆಲಸ ಮಾಡಿದ್ದಾರೆ ಅದೆಲ್ಲ ಕೂಡ ನಾವು ನಿಮ್ಗೆ ತೋರ್ಸ್ಕೊಟ್ಟಿದೀವಿ. ಸೊ ಇವಾಗ ಅಲ್ಲಿ ಆಲ್ಮೋಸ್ಟ್ ಎಷ್ಟು ಮನೆ, 9 ಮನೆ ರೆಡಿ ಆಗಿದೆ ಅಲ್ಲ ಸರ್? ಅದು 9 ಮನೆನೂ ಆಲ್ರೆಡಿ ಸೋಲ್ಡ್ ಔಟ್ ಎಲ್ಲ ಸೋಲ್ಡ್. 10 ಮನೆ ಆಗಿದೆ. ಅದು ಇನ್ನು ಮನೆ ಕಟ್ಕೊಡ್ಬೇಕು. ನಾವು ಅಡ್ವಾನ್ಸ್ ತಗೊಂಡಿದೀವಿ ಅದನ್ನ. ಈ ಸೈಟ್ ಗೀಟ್ ಎಲ್ಲ ಸೋಲ್ಡ್ ಔಟ್ ಆಗ್ಬಿಟ್ಟಿದೆ. ಅಲ್ಲಿ ಹೊಸ ಪ್ರಾಜೆಕ್ಟ್ ಗಳು ಕೇಳ್ತಾ ಇದ್ರೆ ನಮ್ಗೆ ಜಾಗ ಹುಡುಕ್ತಾ ಇದೀವಿ. ಇನ್ನೊಂದು 15-20 ದಿವಸದಲ್ಲಿ ತಿಳಿಸ್ತೀವಿ. ಎಲ್ಲ ರೆಡಿ ಮಾಡ್ಕೊಂಡಿದೀವಿ ಸರ್. ಅದೇ ಇವಾಗ ಬರುವಾಗ ನಿಮ್ದೊಂದು ಬೋರ್ಡ್ ನೋಡಿದೀವಿ. ಸೊ 180 ಮನೆಗಳು ಇನ್ನ ಕಟ್ಕೊಡೋದಿದೆ. 108 ಸರ್? 108 ಹೌದು, 108. ಓಕೆ, ಸೊ ಕಟ್ಕೊಡ್ತೀವಿ ಅಂತ ಜಾಗ ಇವಾಗಿನವರೆಗೆ ಎಷ್ಟು ಮನೆ ಆಗಿದೆ ಸರ್? ಇವಾಗ 100 ಮನೆ ಮೇಲೆ ಕೊಟ್ಟಿದ್ವಿ. 100 ಮನೆ ಮೇಲೆ ಆಗಿದೆ ಟೋಟಲ್ ಕೊಟ್ಟಿದ್ವಿ. ಇನ್ನು ಕೊಡ್ತೀವಿ. ಜಾಗ ಅವೈಲೇಬಲ್ ಬೇಕು, ಕೊಡ್ತೀವಿ. ಇನ್ನೊಂದು 15-20 ದಿವಸ ನಿಮ್ಗೆ ಒಂದು ಕರೆದು ಹೇಳ್ತೀವಿ, ಒಂದು ಗುಡ್ ನ್ಯೂಸ್ ಕೊಡ್ತೀವಿ. ಅಂದ್ರೆ ವೀಕ್ಷಕರಿಗೆ ಒಂದು ಗುಡ್ ನ್ಯೂಸ್ ಕೊಡ್ತೀವಿ. 2 ಪ್ರಾಜೆಕ್ಟ್ ಗಳು ನಡೀತಾ ರೆಡಿ ಮಾಡ್ತಾ ಇದೀವಿ. ಕೊಡ್ತೀವಿ ಗುಡ್ ನ್ಯೂಸ್. ಓಕೆ, ಸೊ ಅವಾಗ ಏನ್ ಎರಡು ರೀಸನಬಲ್ ಆಗಿರೋದನ್ನ ಕೊಡ್ತೀವಿ. ಅಲ್ಲಿ ಕೊಟ್ಟಿದೀವಲ್ಲ ಕುದುರ್ಗುಂಡಿಲಿ, ಆ ತರದೊಂದು ಪ್ರಾಜೆಕ್ಟ್ ಕೊಡ್ತೀವಿ. ಕಡಿಮೆಲೆ 9 ಲಕ್ಷದ ಮನೆ, 3.50-3.25 ಲಕ್ಷದ ಸೈಟು, ಆ ತರದೊಂದು ಕೊಡ್ತೀವಿ. ಇನ್ನೊಂದು ಬೇರೆ ತರ ಇನ್ನೊಂದು ಚೂರು ಬೇರೆ ಹೇಳ್ತೀವಿ ಅದನ್ನ. ಅದು 2 ತರದ ಪ್ರಾಜೆಕ್ಟ್ ಇದೆ. ಸ್ವಲ್ಪ ದುಡ್ಡು ಜಾಸ್ತಿ ಇರೋ ಒಂದ್ ಕಡೆ, ಈಗ ಇಲ್ಲಿ ದುಡ್ಡು ಜಾಸ್ತಿ ಇದೆ, ಇಲ್ಲೊಂದು ಒಬ್ರು ತಗೋದು, ಅಲ್ಲಿ ಆ ತರ ತಗೋ. 2 ಪ್ರಾಜೆಕ್ಟ್ ಸಿಗುತ್ತೆ. ಕಂಟಿನ್ಯೂಟಿ ಇರುತ್ತೆ. ಕಡಿಮೆ ನಮ್ಗೆ ಜನಗಳ ಪಾಪ ನಿಮ್ಗೆ ಕುದುರ್ಗುಂಡಿದ್ ಮಾಡಿದ್ರಲ್ಲ,
ಟ್ರಮೆಂಡಸ್ ರೆಸ್ಪಾನ್ಸ್. ಎಲ್ಲರೂ ಸೈಟ್ ತಗೊಳಕ ವಿಪರೀತ ಕೇಳ್ತಾರಲ್ಲಿ, ಸೈಟ್ಗಳಿಲ್ಲ ಅಲ್ಲಿ. ಓಕೆ 20 ಎಕರೆ ಇದ್ರು ಸಾಕಾಗಲ್ಲ ಅಲ್ಲಿ. ಇಲ್ಲ ಸರ್, ತುಂಬಾ ಜನ ನಮಗೂ ಪರ್ಸನಲ್ ಆಗಿ ಮೆಸೇಜ್ ಮಾಡ್ತಾರೆ ಸರ್. ಮದ್ದೂರಿಂದು ಈಗ ಮೇಸ್ತ್ರಿನೇ ಒಂದ್ ಸೈಟ್ ಕೇಳ್ತಾವ್ರೆ ಅವ್ರಿಗೆ. ಅವ್ರ ಲಾಸ್ಟ್ ಅಲ್ಲಿ ಉಳ್ಕೊಂಡಿದ್ದ ಅವ್ರಿಗೆ ಸೈಟ್ ಕೊಡ್ತಾ ಇದೀವಿ. ಈ ಮೇಸ್ತ್ರಿಗೆ ಒಂದ್ ಸೈಟ್ ಕೊಡ್ತಾ ಇದೀವಿ. ಓಕೆ, ಇವರಿಗೆ ಒಂದು ಸೈಟ್ ಕೊಡ್ತಾ ಇದೀರಾ. ಸೈಟ್ಗಳೆಲ್ಲ ಸೋಲ್ಡ್ ಔಟ್ ಆಯ್ತಲ್ಲೇ. ನೀವು ನೆಕ್ಸ್ಟ್ ಪ್ರಾಜೆಕ್ಟ್ ತಿಳಿಸ್ತೀವಿ. ನೆಕ್ಸ್ಟ್ ಪ್ರಾಜೆಕ್ಟ್ ತುಂಬಾ ಬೇಗ. ಇದೇನಂದ್ರೆ ಇದು ಲೊಕೇಶನ್ ಎಲ್ಲ ಇಲ್ಲ, ಅರ್ಧ ಎಕರೆ 1 ಎಕರೆ ಮನೆಗಳಿಲ್ಲ ಈ ತರದ ಲೊಕೇಶನ್ ಇರೋದು. ಮತ್ತೆ ಮದ್ದೂರ್ಗ್ ಹತ್ರದ್ದು ಸಿಟಿ ಇದು, ನಗರಸಭೆನೂ ಆಗ್ತಾ ಇದೆ. ಹಳೆ ವಿಡಿಯೋಗಳೆಲ್ಲ ಹೇಳಿದೀವಿ. ಇಷ್ಟೊಂದು ಕಡಿಮೆ ಹತ್ರದಲ್ಲಿ ಈಗ ಇಲ್ಲಿಂದ ಒಂದು 3-4 ಕಿಲೋಮೀಟರ್ ಇಲ್ಲಿಂದ ಆಚೆಗೆ ಹೋಗ್ಬೇಕು. ಮದ್ದೂರಿಗೆ 8 ಕಿಲೋಮೀಟರ್ ಹೋಗಿ ಅಲ್ಲಿ 1250 ರೂಪಾಯಿ ಕೊಡ್ತಾ ಇದಾರೆ. ನಿಡ್ಗಟ್ಟ ಅಂತಿದೆ, ಅಲ್ಲ 6 ಕಿಲೋಮೀಟರ್ 7 ಕಿಲೋಮೀಟರ್ ಇದೆ ಮದ್ದೂರ್ಗೆ. ಅಲ್ಲಿ 1800-2000 ರೂಪಾಯಿ ಕೊಡ್ತಾ ಇದಾರೆ. ಇಷ್ಟ ಹತ್ರದಲ್ಲಿ 1200 ರೂಪಾಯಿಗೆ ಈ ಸೊತ್ತಿರೋದು 1000 ರೂಪಾಯಿ 1200 ರೂಪಾಯಿ ಇಲ್ಲೇ ನೆಲ್ಲು ಇಲ್ಲ. ಓಕೆ, ಇದು ಈ ಸತ್ ಕಂಪ್ಲೀಟ್ ಆಗಿದೆ. ಇಮಿಡಿಯೇಟ್ ನೆಲ್ಲು ಸಿಗಲ್ಲ ವೀಕ್ಷಕರಿಗೆ. ಸೊ ಹಾಗೆ ಸರೌಂಡಿಂಗ್ ನೋಡ್ತಾ ಇದೀರಾ, ತುಂಬಾ ಎಲ್ಲ ಒಳ್ಳೆ ಮನೆಗಳೆಲ್ಲ ನಿಮ್ಗೆ ಲೊಕೇಟೆಡ್ ಆಗಿರೋದು. ತುಂಬಾ ಚೆನ್ನಾಗಿ ಕಾಂಕ್ರೀಟ್ ರೋಡ್ ಮಾಡಿದೀವಿ. ಯಾವ್ದು ಸರ್? ಕಾಂಕ್ರೀಟ್ ರೋಡ್. ಡಾಂಬರ್ ಹೇಳಿದ್ವಲ್ಲ, ಕಾಂಕ್ರೀಟ್ ರೋಡೇ ಮಾಡ್ಕೊಟ್ಟಿದೀವಿ. ಕಾಂಪ್ರಮೈಸ್ ಆಗಲ್ಲ ಎಲ್ಲವೇ, ಕಾಂಕ್ರೀಟ್ ರೋಡೇ ಮಾಡ್ಕೊಟ್ಟಿದೀವಿ ಸರ್. ಹಾಗೆ ಕೊನೆಯದಾಗಿ, ಇವಾಗ ತುಂಬಾ ಜನರಿಗೆ ಈ ತರ ಒಂದು ಪ್ರೈಸ್ ಅಲ್ಲಿ ತುಂಬಾ ಮನೆಗಳು ರಿಕ್ವೈರ್ಮೆಂಟ್ ಇದೆ. ಸೊ ಕೊನೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಸರ್, ನಾವು ಯಾವಾಗ್ಲೂ 9 ಲಕ್ಷ ಮನೆ ಕೊಡ್ತೀವಿ ಅಂತ ಹೇಳ್ತಾನೆ ಇದೀವಿ, ಕೊಡ್ತಾನೆ ಇದೀವಿ, ನುಡಿದಂತೆ ನಡೆದಿದ್ದೀವಿ. ಈಗ ನಿಮಗೆ 9 ಲಕ್ಷ ಮನೆ ಕೊಡ್ತೀವಿ ಅಂದ್ರೆ ನೀವು ಕಂಪ್ಲೀಟ್ ಮಾಡೋದು ತೋರಿಸಿದೀವಿ. ಹಳೆ ಪ್ರಾಜೆಕ್ಟ್ ನೋಡಿದಿರಿ, ನಿಮ್ ಕೈಲಿ ಮಾಡಿಸಿದ್ದು ನೋಡಿದಿರಿ, ವಿಡಿಯೋಗಳನ್ನ ನೀವೇ ಮಾಡಿದಿರಿ. ಹೆಂಗಿತ್ತು ಖಾಲಿ ಭೂಮಿ ಇದ್ದ ಹೆಂಗಿತ್ತು ಆ ಮಾತು ಉಳಿಸ್ಕೊಂಡಿದೀವಿ. ಬೇರೆಯವ್ರ ತರ ನಾವು ಮಾತಾಡ್ಬಿಟ್ಟು ಕೊಡದೇ ಇರೋದು, ಆ ಥರ ಏನೋ ದುಡ್ಡು ಇಸ್ಕೊಳ್ಳೋದು, ಮತ್ತೆ ಅದು ಮಾತನಾಡ್ಕೊಳ್ಳೋದೇ ಇರೋದೇನು ಮಾಡಿಲ್ಲ. ನಾವು ಸ್ವಲ್ಪ ಕಾಂಟ್ರಿಬ್ಯೂಷನ್ ಮಾಡಿ ಸಮಾಜಕ್ಕೆ ಏನಾರು ಮಾಡ್ಬೇಕು ಅನ್ನೋ ಇದ್ದಿದ್ದರಿಂದ ಮಾಡ್ಕೊ ಬಂದಿದೀವಿ. ಅದನ್ನ ಅದು ಮುಂದಕ್ಕೂ ಮಾಡ್ತೀವಿ ಸರ್. ನಮಗೂ ಅದು ರಿಕ್ವೈರ್ಮೆಂಟ್ ತುಂಬಾ ಅರ್ಥ ಆಗ್ತಾ ಇದೆ. ತುಂಬಾ ಜನಗಳು ಬರ್ತಾವ್ರೆ. ಇನ್ನೊಂದು 20 ಡೇಸ್ ಅಲ್ಲೇ ಒಂದು ಗುಡ್ ನ್ಯೂಸ್ ಕೊಡ್ತೀವಿ ಸರ್. 20 ಡೇಸ್ 1 ಮಂತ್ ಒಳಗೆ ಗ್ಯಾರಂಟಿ ಕೊಡ್ತೀವಿ. ಇನ್ನು ಮಾಡ್ಕೊಂಡು ಹೋಗ್ತಾ ಇರ್ತೀವಿ. 9 ಲಕ್ಷಕ್ಕೂ ಮನೆ ಕೊಡ್ತೀವಿ. ಮತ್ತೆ 9 ಲಕ್ಷ ಕೊಡ್ತೀವಿ. ಅದನ್ನ ಹೇಳ್ತೀವಿ ನಿಮ್ಗೆ. ಬಟ್ ಎಲ್ಲಾ ಜಾಗದಲ್ಲಿ 9 ಲಕ್ಷ ಮನೆ ಸಿಗಲ್ಲ. ಅದೊಂದು ನಿಮ್ ವೀಕ್ಷಕರಿಗೆ ಹೇಳ್ತಾರೆ. ಎಲ್ಲಾ ಜಾಗದಲ್ಲಿ 9 ಲಕ್ಷಕ್ಕೆ ಎಕ್ಸ್ಪೆಕ್ಟ್ ಮಾಡಬಾರ್ದು ಅವರು. ಈಗ ಈ ಜಾಗಕ್ಕೆ ತಕ್ಕಂಗೆ ಈ ಜಾಗ ಬೆಲೆ ಇರುತ್ತೆ. ಈ ಜಾಗದಲ್ಲಿ 2 ಕೋಟಿ ಎಕರೆ ಇದೆ. ಈ ಜಾಗ 2 ಕೋಟಿ ಎಲ್ಲ ಇನ್ನೂ ಜಾಸ್ತಿ ಇದೆ, 3 ಕೋಟಿನೇ ಇದೆ. 10 ಲಕ್ಷ ಹೇಳ್ತಾರೆ ಇಲ್ಲಿ, 8 ಲಕ್ಷ 10 ಲಕ್ಷ ಗುಂಟೆನ. ಹಂಗಾಗಿ ಎಲ್ಲೆಲ್ಲಿ ಅವಶ್ಯಕತೆ ಕಾಣಿಸುತ್ತೋ ಎಲ್ಲೂ ಕೊಡಕ್ಕಾಗಲ್ಲ 9 ಲಕ್ಷಕ್ಕೆ ಯಾವ ಜಾಗದಲ್ಲಿ. ಬಟ್ ನಾವು ಕೊಡ್ತಾ ಇದೀವಿ. ಹಂಗಾಗಿ ಅಲ್ಲಿ ಕಾಯ್ಬೇಕು ಅವರು. ಬಟ್ ಈ ಜಾಗದಲ್ಲಿ ಇದು ಬಹಳ ಚೆನ್ನಾಗಿದೆ. ಈ ಜಾಗದಲ್ಲಿ ಉಪಯೋಗಿಸ್ಕೊಳ್ಳಿವ್ರು. ನಾವೇನು ಇಲ್ಲೂ ಕೂಡ ನಾವು ನುಡಿದಂತೆ ನಡೆದಿದ್ವಿ. ಕಾಂಕ್ರೀಟ್ ರೋಡ್ ಮಾಡಿಸಿ ಎಲ್ಲ ಮಾಡಿದೀವಿ. ಇದು ಲೊಕೇಶನ್ ತುಂಬಾ ಚೆನ್ನಾಗಿದೆ. ಏನಪ್ಪಾ ಅಂದ್ರೆ ಈ ಸೊತ್ತಾಗು ಸೈಟು, ಏಕಾತ ಆಗು ಸೈಟು ಇನ್ನೆಲ್ಲೂ ನಿಮ್ಗೆ ಈ ಪ್ರೈಸ್ ಅಲ್ಲಿ ಮದ್ದೂರಲ್ಲಿ ಸುತ್ತಮುತ್ತ ಎಲ್ಲೂ ಸಿಗಲ್ಲ. ಅದಂತೂ 100% ಹೇಳ್ಬಲ್ಲೆ. ತಗೊಂಡವರು ಇದನ್ನ ಆರಾಮಾಗಿ ಇರ್ಬೋದು. ಇನ್ ನೆಕ್ಸ್ಟ್ ಪ್ರಾಜೆಕ್ಟ್ ನಿಮ್ಗೆ ತಿಳಿಸ್ತೀನಿ. 2 ತರದ ಪ್ರಾಜೆಕ್ಟ್ ಇದೆ. ಅದರಲ್ಲಿ ಪ್ರೈಸ್ದು ಅದನ್ನು ತಿಳಿಸ್ತೀನಿ ನಿಮಗೆ. 1500 ಒಂದು ಪ್ರಾಜೆಕ್ಟ್ ಇದೆ, ಈ ಸೊತ್ತು ಮಾಡ್ಕೊಡುವಂಥದ್ದು. ಮತ್ತೆ ಲೋ ಪ್ರೈಸ್ ಅವ್ರು ಕೊಡುವಂಥದ್ದು ಒಂದು ಪ್ರೈಸ್ ಇದೆ, ತಿಳಿಸ್ತೀನಿ ನಿಮ್ಗೆ. ಓಕೆ ರಜತ್ ಸರ್, ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನಾದ್ರು ಹೇಳೋದಿದ್ರೆ ಬೆಸ್ಟ್ ಪಾಯಿಂಟ್ಸ್. ಸತೀಶ್ ಸರ್ ಎಲ್ಲ ಹೇಳಿದ್ದಾರೆ. ವಿಚಾರ ಏನಂತಂದ್ರೆ, ನಾವು ನಮ್ಮ ಸಂಸ್ಥೆ ನಂಬಿರುವಂಥದ್ದು ಮೂಲವಾಗಿ ಪ್ರತಿಯೊಬ್ಬರು ಹೇಳ್ಬೇಕು, ನನಗೂ ಸ್ವಂತ ಮನೆ ಇದೆ ಅಂತ. ಅದು ನಾವು ದೃಢವಾಗಿ ನಂಬಿದೀವಿ. ಅದೇ ತರ ಕೆಲಸ ಮಾಡ್ಕೊಂಡು ಬಂದಿದೀವಿ. ಈಗ ಏನಂತಂದ್ರೆ, ಮಾತು ಸಾಧನೆ ಆಗ್ಬಾರ್ದು, ಸಾಧನೆನೇ ಮಾತಾಗ್ಬೇಕು. ಹೌದು, ದೊಡ್ಡವ್ರು ಹೇಳಿರುವಂತದ್ದು. ಸತೀಶ್ ಸರ್ ಹೇಳ್ತಾ ಇರ್ತಾರೆ ಅವಾಗ. ಈಗ ನಾವೇನ್ ಮಾಡಿರೋ ಕೆಲ್ಸನೇ ಮಾತಾಡ್ತಾ ಇದೆ. ನಾವೇನ್ ಜಾಸ್ತಿ ವಿಚಾರಗಳನ್ನ ಹೇಳಿ ಈ ತರ ಮಾಡ್ತೀವಿ ಅಂತ ಹೇಳೋ ಅವಶ್ಯಕತೆ ಇಲ್ಲ. ನಾವು ಮಾಡಿರುವಂತ ಕೆಲಸಗಳು ಇಲ್ಲಿ ಮದ್ದೂರು ಬಂದ್ರೆ ಸುತ್ತಮುತ್ತ ಒಂದು 4-5 ಲೇಔಟ್ಗಳು ಏನೇನಾಗಿದೆ ನಾವು ಮಾಡಿರುವಂತದ್ದು, ಮನೆಗಳೇನ್ ಕಟ್ಕೊಟ್ಟಿದೀವಿ. ಸರಿ, ಸುಮಾರು 100ಕ್ಕೂ ಅಧಿಕ ಮನೆಗಳನ್ನ ಕಟ್ಕೊಟ್ಟಿದೀವಿ. ಎಲ್ಲ ವರ್ಗದವ್ರಿಗೂ ಕಟ್ಕೊಟ್ಟಿದೀವಿ. ಅಂದ್ರೆ ತುಂಬಾ ಮಧ್ಯಮ ವರ್ಗದವರು, ಇನ್ನೂ ಕೆಳ ಮಧ್ಯಮ ವರ್ಗದವ್ರಿಗೆ, ಅಂದ್ರೆ ಯಾರಿಗೆ ಇವನ್ 20 ಲಕ್ಷ ಕೊಡೋದಕ್ಕೂ ಕಷ್ಟ ಇರುತ್ತೆ ಅಂತವ್ರಿಗೂ ಕೂಡ ತುಂಬಾ ಕಡಿಮೆ ಬೆಲೆಯಲ್ಲಿ 9 ಲಕ್ಷಕ್ಕೂ ಕೂಡ ಮನೆ ಕೊಟ್ಟಿದೀವಿ. ಆದ್ರೆ ಈ ಲೇಔಟ್ ನಾವೇನ್ ನೋಡ್ತಾ ಇದೀವಿ ಇವತ್ತು, ಇದು ಸ್ವಲ್ಪ ತುಂಬಾ ಹತ್ರದಲ್ಲಿದೆ ರೈಲ್ವೆ ಸ್ಟೇಷನ್ಗೆ. 3 ನಿಮಿಷದಲ್ಲಿ ರೈಲ್ವೆ ಸ್ಟೇಷನ್ ಇಂದ ಬರ್ಬೋದು. ಈ ರೈಲ್ವೆ ಸ್ಟೇಷನ್ ಇಂದ ನಾವು ಬೆಂಗಳೂರಿಗೆ ಬರೀ 50 ನಿಮಿಷದಲ್ಲಿ ತಲುಪಬಹುದು. ಅಂದ್ರೆ ಬೆಂಗಳೂರಿಂದ ನಾವು ಈ ಜಾಗಕ್ಕೆ ನಾವ್ ಎಲ್ಲಿ ನಿಂತಿದೀವಿ 53 ನಿಮಿಷದಲ್ಲಿ ಬರ್ಬೋದು. ಆ ತರದೊಂದು ಜಾಗ. ಅಂದ್ರೆ ನಾವು ಬೆಂಗಳೂರಿಗೆ ಹತ್ರದಲ್ಲಿ ಇರುವಂತ ಜಾಗಗಳಲ್ಲೇ ಕೆಲಸ ಕೂಡ ಮಾಡ್ತಾ ಇದೀವಿ. ಯಾಕೆಂದ್ರೆ ನಮ್ಗೆ ಗೊತ್ತಿರೋ ಹಾಗೆ ಬೆಂಗಳೂರು ಸುತ್ತಮುತ್ತನೇ ಡೆವಲಪ್ಮೆಂಟ್ ಯಾವಾಗ್ಲೂ ಕೂಡ ಆಗ್ತಾ ಇರುತ್ತೆ. ಒಂದು. ಎರಡನೇದು, ಮದ್ದೂರಲ್ಲಿ ಅದಕ್ಕೆ ಅಂತ ಪ್ರಾಮುಖ್ಯತೆ ಇದೆ. ಮದ್ದೂರು ತುಂಬಾ ಹೈವೇ ಮಧ್ಯದಲ್ಲಿ, ಮೈಸೂರು ಬೆಂಗಳೂರು ಹೈವೇದಲ್ಲಿ ಇರೋದ್ರಿಂದ ತುಂಬಾ ಫಾಸ್ಟ್ ಡೆವಲಪ್ಮೆಂಟ್ ಆಗ್ತಾ ಇದೆ. 10 ಲೇನ್ ಹೈವೇ ಆದ್ಮೇಲೆ ಇಲ್ಲೆಲ್ಲ ಲ್ಯಾಂಡ್ ರೇಟ್ಸ್ ತುಂಬಾ ಜಾಸ್ತಿ ಆಗಿದೆ. ಲ್ಯಾಂಡ್ ರೇಟ್ಸ್ ಯಾಕಂದ್ರೆ 10 ಲೇನ್ ಹೈವೇ ಅಂದ್ರೆ ನಾವು ರೋಡಲ್ಲಿ ಹೋದ್ರು ಕೂಡ ನಾವು ಒಂದು 50 ನಿಮಿಷದಲ್ಲಿ ನಾವು ಬೆಂಗಳೂರಿಗೆ ಹೋಗ್ಬೋದು. 45ರಿಂದ 50 ನಿಮಿಷದಲ್ಲಿ ತಲುಪಬಹುದು. ಆ ತರ ಇಲ್ಲೆಲ್ಲ ತುಂಬಾ ಡೆವಲಪ್ಮೆಂಟ್ ಆಗ್ತಾ ಇದೆ. ನಾವು ಇಲ್ಲೂ ಕೂಡ ಲ್ಯಾಂಡ್ ಯಾವ ತರ ಡೆವಲಪ್ ಮಾಡ್ತಾ ಇದೀವಿ ಅಂದ್ರೆ, ಅದೇ ಸರ್ ಹೇಳಿದ್ರು, ಟಾರ್ ರೋಡ್ ಮಾಡ್ತೀವಿ ಅಂತ ಹೇಳಿದ್ದು, ಕಾಂಕ್ರೀಟ್ ರೋಡ್ ಮಾಡಿದೀವಿ. ಅಂದ್ರೆ ನಾವು ಹೇಳಿದಕ್ಕಿಂತ ಒಂದು ಹಂತ ಜಾಸ್ತಿ ಹೋಗಿ
ಆದಷ್ಟು ಒಳ್ಳೆ ಕ್ವಾಲಿಟಿ ಡೆವಲಪ್ಮೆಂಟ್ ಮಾಡುವಂಥದ್ದಾಗಿರ್ಬೋದು, ಮನೆ ಕಟ್ಟುವಂಥದ್ದಾಗ್ಬೋದು, ಅದನ್ನ ಮಾಡುವಂಥ ಪ್ರಯತ್ನ ಮಾಡ್ತಾ ಇದೀವಿ. ತುಂಬಾ ಜನ ಇದ್ರ ಲಾಭ ಪಡ್ಕೋತಾ ಇದ್ದಾರೆ. ಹಾಗಾಗಿ ತುಂಬಾ ಕೆಲವು ಸೈಟು ಮತ್ತೆ ಮನೆ ಇದೆ ಈ ಲೇಔಟ್ ಅಲ್ಲಿ. ಯಾರು ಸದಾವಕಾಶ ಉಪಯೋಗಿಸ್ಕೋಬೇಕು ಅಂತಂದ್ರೆ ಬಂದು ತಗೋಬಹುದು. ಈಗ ಹೊಸದಾಗಿ ಒಂದು ಮನೆ ಕಟ್ತಾ ಇದೀವಿ, ದೊಡ್ಡ ಮನೆ ಇದು ಕೂಡ ಬಂದು ತಗೋಬಹುದು. ಆಮೇಲೆ ಒಂದೆರಡು ದೊಡ್ಡ ಸೈಟ್ಗಳು ಕೂಡ ಇದಾವೆ ಇಲ್ಲಿ, ಅಂದ್ರೆ ಮೇನ್ ರೋಡ್ ಆಗುವಂತದ್ದು ಕಮರ್ಷಿಯಲ್ ಪಾಸಿಬಿಲಿಟಿ ಕೂಡ ಅದನ್ನ ಕೊನೆಯಲ್ಲಿ ಕೊಡೋಣ ಅಂತ ಇಟ್ಕೊಂಡಿದೀವಿ. ಅದು ನೋಡೋಣ, ಯಾರು ಆತರ ಆಸಕ್ತಿ ಇರೋವಂಥವ್ರು ಬಂದ್ರೆ ನೋಡಿ ಅವ್ರಿಗೂ ಕೂಡ ಒಂದು ಕೊಡುವಂಥದ್ದು ಮಾಡೋಣ. ಒಂದು ಕಮರ್ಷಿಯಲ್ ಸೈಟ್ ಅಂದ್ರೆ ಮುಂದ್ಗಡೆ ಮೇನ್ ರೋಡ್ ಬರುತ್ತೆ, ಅದು ಕೂಡ ಇಟ್ಕೊಂಡಿದೀವಿ. ಸೊ ಇವಾಗ ಸರ್ ಒಂದು ಆ ಬಜೆಟ್ ಅಲ್ಲಿ ಸೈಟ್ ತಗೊಳ್ಳೋದೇ ಕಷ್ಟ ಆಗ್ಬಿಡತ್ತೆ. ಸೊ ನೀವು ಸೈಟ್ ಜೊತೆಗೆ ಮನೆನೂ ಕೊಡ್ತಾ ಇದ್ದೀರಾ, ಅದರಲ್ಲೂ ನೀವು ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಕೂಡ ಮಾಡ್ತಾ ಇದ್ದೀರಾ. ಸೊ ನಿಮ್ಗೆ ಇದರಲ್ಲಿ ಬೆನಿಫಿಟ್ಸ್ ಆಗತ್ತಾ ಸರ್ ಇದು ಈ ತರ ಮಾಡಿದ್ರೆ? ಅಲ್ಲ, ನಾವು ಬೇರೆ ಜಾಗಗಳಲ್ಲಿ ಬೇರೆ ಲೇಔಟ್ ಮಾಡ್ತಾ ಇರೋದು. ನಿಮ್ಗೆ ಈ ಜಾಗದಲ್ಲಿ ಅದೇ ಹೇಳಿದ್ರಲ್ಲ 20 ಲಕ್ಷದಿಂದ ಪ್ರಾರಂಭ ಆಗುತ್ತೆ. 20 ಲಕ್ಷಕ್ಕೆ 2 BHK ಮನೆ ಇದೆ, 45 ಲಕ್ಷಕ್ಕೂ ಕೂಡ ಮನೆ ಇದೆ. ಹಾಗೆ ಸ್ವಲ್ಪ ಒಂದಷ್ಟು ಸಿಟಿಯಿಂದ ಸ್ವಲ್ಪ ದೂರ ಇರುವಂತ ಕಡೆ ಲ್ಯಾಂಡ್ ರೇಟ್ ಕಡಿಮೆ ಇರುತ್ತೆ. ಅಲ್ಲಿ ಆ ಜಾಗದಲ್ಲಿ ನಾವು ಅಲ್ಲೇನ್ ಮಾಡ್ಬೋದು ಅಂತದ್ ಮಾಡಿ ಜನರಿಗೆ ಕೈ ಇಟ್ಕೋ ಬೆಳೆಲ್ ಕೊಟ್ಟಿದೀವಿ. ಒಂದಷ್ಟು ನಾವು ಸರ್ವಿಸ್ ಮಾಡ್ಬೇಕಲ್ಲ ಸಮಾಜಕ್ಕೆ, ನಾವು ಏನಾರು ಕೊಡ್ಬೇಕಲ್ವಾ. ನಾವು ಸಮಾಜದಿಂದನೇ ಪಡಿತಾ ಇರ್ತೀವಿ ಯಾವಾಗ್ಲೂ. ನಾವ್ ಏನೇ ಪಡೆದಿದ್ರು ಎಲ್ಲ ಸಮಾಜದಿಂದನೇ ಪಡೆದಿರೋದು. ಸಮಾಜಕ್ಕೂ ಕೊಡಬೇಕು ಅನ್ನೋ ದೃಷ್ಟಿಕೋನದಲ್ಲಿ ಕಡಿಮೆ ಬೆಲೆ ಕೊಟ್ಟಿರುವಂತದ್ದು ಆ ಜಾಗಗಳಲ್ಲಿ. 9 ಲಕ್ಷಕ್ಕೆ ಮನೆ ಕೊಟ್ಟಿರೋದೆಲ್ಲ ಆ ತರನೇ. ನಾವು ಸರ್ವಿಸ್ ಮಾಡ್ಬೇಕು ಅನ್ನೋ ಒಂದು ಮೆಂಟಾಲಿಟಿ ಎಲ್ಲಾ ವರ್ಗದವ್ರಿಗೂ ಕೂಡ ನಮ್ಮ ಹತ್ರ ಇದೆ ಮನೆಗಳು. ಅಂದ್ರೆ ತುಂಬಾ ಕೆಳ ಮಧ್ಯಮ ವರ್ಗದವ್ರಿಗೂ ಇದೆ, ಮಧ್ಯಮ ವರ್ಗದವ್ರಿಗೂ ಇದೆ, ಮಧ್ಯಮ ವರ್ಗದಿಂದ ಮೇಲಿದ್ದು ಸ್ವಲ್ಪ ಜಾಸ್ತಿ ಅಫೋರ್ಡ್ ಮಾಡ್ಬೋದು ಅಂತ ಅನ್ನೋರ್ಗು ಅಂತವ್ರಿಗೂ ಕೂಡ ಕೊಡ್ತೀವಿ ನಾವು. ಅವ್ರಿಗೆ ಯಾವ್ದು ಸೂಕ್ತ ಆಗತ್ತೆ ಆ ತರ ತಗೋತಾರೆ. ಓಕೆ, ಖಂಡಿತ ಸರ್, ಧನ್ಯವಾದ ಸರ್. ಈ ಲೇಔಟ್ ಅಲ್ಲಿ ನಿಮ್ಗೆ 20 ಲಕ್ಷಕ್ಕೆ 2 ಮನೆ ಉಳಿದಿರೋದು, ಅದು ನಿಮ್ಗೆ ಸೈಟ್ ಜೊತೆಗೆ 20 ಲಕ್ಷಕ್ಕೆ 2 BHK ಮನೆ ಕೊಡ್ತಾ ಇದ್ದಾರೆ. 2 ಮನೆ ಬಾಕಿ ಇರೋದು. ಹಾಗೆ ಇದೇನ್ ನೋಡ್ತಾ ಇದ್ದೀರಾ, ಇದು ಬಂದು ನಿಮ್ಗೆ 30-40 ಸೈಟ್ ಅಲ್ಲಿ ರೆಡ್ ಬ್ರಿಕ್ ಯೂಸ್ ಮಾಡಿ ಒಳ್ಳೆ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಅಲ್ಲಿ ಈ ಒಂದು ಮನೆ ನಿಮ್ಗೆ ಸಿಗ್ತಾ ಇದೆ. ಹಾಗೆ ಇವಾಗ ಬಂದು ನೀವೇನಾದ್ರೂ ಈ ಮನೆ ಬುಕ್ ಮಾಡಿದ್ರೆ ನಿಮ್ಗೊಂದು ಬೆಸ್ಟ್ ಪ್ರೈಸ್ ಕೂಡ ಮಾಡ್ಕೊಡ್ತಾರೆ. ಅಷ್ಟೇ ಅಲ್ಲದೆ ಈ ಲೇಔಟ್ ಅಲ್ಲಿ ಬಂದು ವಾಸ ಕೂಡ ಇದ್ದಾರೆ ಒಂದ್ ಮನೆಯಲ್ಲಿ. ಇನ್ಯಾಕೆ ತಡ ಮಾಡ್ತಾ ಇದ್ದೀರಾ, 20 ಲಕ್ಷಕ್ಕೆ ಕೇವಲ 2 ಮನೆ ಉಳ್ಕೊಂಡಿರೋದು. ಆದಷ್ಟು ಬೇಗ ಸ್ಕ್ರೀನ್ ಮೇಲೆ ಬರ್ತಿರುವಂತ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿ ಪಡ್ಕೊಳ್ಳಿ. ನಿಮ್ಮ ಕನಸಿನ ಮನೆ ಇಲ್ಲಿ ತಗೊಳ್ಳಿ ಅಂತ ಹೇಳ್ತಾ, ಸೊ ಇವತ್ತಿನ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್.